ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 18ನೇ ವಾಕ್ಯ. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಯೇಸು ಈ ಲೋಕದಲ್ಲಿ ಹುಟ್ಟಿ ಬಂದ ನಂತರ ಅನೇಕ ಜನರಿಗೆ ಪರಲೋಕದ ಸುವಾರ್ತೆಯನ್ನು ಸಾರುತ್ತಾ ಅನೇಕರನ್ನು ದೇವರ ಕಡೆಗೆ ನಡೆಸುತ್ತಾ ಇದ್ದರು. ಅದಾದ ನಂತರ ನಾವು ಯೋಹಾನ್ ಬರೆದ ಸುವಾರ್ತೆಯನ್ನು ನೋಡುವಾಗ, ಪ್ರತ್ಯೇಕವಾಗಿ ಇತರೆ 3 ಸುವಾರ್ತೆಗಳಿಗಿಂತ ಯೋಹಾನನ ಸುವಾರ್ತೆಯನ್ನು ನೋಡುವಾಗ ಡಿಫ್ರೆಂಟಾಗಿ ಯೇಸು ತಾನು ದೇವಕುಮಾರನೆಂಬುದಾಗಿ ಪ್ರಕಟ ಮಾಡುತ್ತಾ ಇರುವಾಗ ನಾವು ನೋಡೋದು, ಇದರಲ್ಲಿ ಯೇಸು ಸ್ವಾಮಿ ತನ್ನ ಪಬ್ಲಿಕ್ ಮಿನಿಸ್ಟ್ರಿಯನ್ನು ನಿಲ್ಲಿಸಿ ಈಗ ತನ್ನ ಶಿಷ್ಯರನ್ನು ದೃಢಪಡಿಸುವ, ಅವರನ್ನು ಸೇವೆಗೆ ಸಜ್ಜುಗೊಳಿಸುವಂತಹ ಒಂದು ಸನ್ನಿವೇಶಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೇವೆಗಾಗಿ ಅವರನ್ನು ರೆಡಿ ಮಾಡ್ತಾ ಇದ್ದಾರೆ, ಸಜ್ಜುಗೊಳಿಸ್ತಾ ಇದ್ದಾರೆ. ಹೇಗೆ ಸಜ್ಜುಗೊಳಿಸ್ತಾ? 13ನೇ ಅಧ್ಯಾಯದಿಂದ ಅವರ ಕಾಲುಗಳನ್ನೆಲ್ಲ ತೊಳೆದು, ಅವರಲ್ಲಿ ದೊಡ್ಡವರು ಯಾರೂ ಇಲ್ಲ, ಎಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ಹೇಳಿ ಅವರನ್ನು ಹುರಿದುಂಬಿಸುತ್ತಾ ಬಲಪಡಿಸ್ತಾ ಇದ್ದಾರೆ. ಮಾತ್ರವಲ್ಲ, ತಾನು ಈ ಲೋಕವನ್ನು ಬಿಟ್ಟು ಹೋಗ್ತಾ ಇದ್ದೇನೆ, ನಿಮಗೆ ಜವಾಬ್ದಾರಿ ಕೊಡ್ತಾ ಇದ್ದೇನೆ ಎಂಬುದನ್ನೆಲ್ಲ ತಿಳಿಸೋದನ್ನು ಸಹ ನಾವು ಅಲ್ಲಿ ನೋಡಬಹುದು. ಆದರೆ ಇಲ್ಲಿ 14ನೇ ಅಧ್ಯಾಯದ ಆರಂಭದಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ನಿಮ್ಮ ಹೃದಯ ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನಾನು ನಿಮ್ಮನ್ನು ಬಿಟ್ಟು ಹೋಗ್ತೀನಿ, ಸ್ಥಳವನ್ನು ಸಿದ್ಧ ಮಾಡಿ ವಾಪಸ್ ನಾನು ಬರ್ತೀನಿ ಎಂಬುದಾಗಿ ಸ್ವಾಮಿ ಹೇಳ್ತಾರೆ. ಆಗ ಶಿಷ್ಯರು ಒಂದು ರೀತಿಯಲ್ಲಿ ಆರ್ಫನ್ಸ್ ಅನ್ನೋ ರೀತಿಯಲ್ಲಿ ತಿಳ್ಕೊಂಬಿಟ್ರು. ನಮಗಿವಾಗ ಯಾರೂ ಇಲ್ಲ. ಯಾಕೆಂದರೆ ಯೇಸುವಿನ ಹಿಂದೆ ಇವರು ಇಳಿದು ಬಂದಾಗ ಸಮೂಹವನ್ನು ಎದುರಾಕೊಂಡಿದ್ರು, ಕುಟುಂಬ ವರ್ಗದವ್ರನ್ನ ಎದುರಾಕೊಂಡಿದ್ರು, ಅಲ್ಲಿನ ನಾಯಕರುಗಳನ್ನು ಎದುರಾಕೊಂಡಿದ್ರು, ಅಲ್ಲಿನ ದೇವಾಲಯದ ಅಧಿಕಾರಿಗಳನ್ನು ಎದುರಾಕೊಂಡಿದ್ರು. ಎಲ್ಲರ ವಿರೋಧದ ನಡುವೆಯೂ ಇವರು ಯೇಸುವನ್ನು ಹಿಂಬಾಲಿಸಿದರು. ಇವರು ಯಾರೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಈ ರೀತಿಯಲ್ಲಿ ಇಷ್ಟು ಬೇಗನೆ ಯೇಸು ನಮ್ಮನ್ನು ಬಿಟ್ಟು ಹೋಗ್ತಾರೆ ಎಂಬುದು ನೆನೆಸಲಿಲ್ಲ. ಯಾಕೆಂದರೆ ಇವರು ತಿಳ್ಕೊಂಡಿದ್ರು, ನಮ್ಮ ರಾಜನಾಗಿ, ರಾಜಾದಿ ನಮ್ಮ ಸಂಗಡ ಇದ್ದು ನಾವು ಆತನೊಂದಿಗೆ ಇರ್ತೀವಿ. ಇದೇ ಜನರ ಗುಂಪು, ಇದೇ ಜನರ ಸಂದಣಿ, ಜನದಟ್ಟಣೆ ಯಾವಾಗಲೂ ನಮ್ಮ ಸಂಗಡ ಇರುತ್ತೆ. ಯಾರೇ ಬಂದರೂ ನಮ್ಮ ಸಂಗಡ ಯೇಸುಸ್ವಾಮಿ ಇದ್ದಾರೆ ಎಂಬ ಒಂದು ಕಾನ್ಫಿಡೆನ್ಸಲ್ಲಿ ಮುಂದೆ ಹೋಗ್ತಾ ಇದ್ರು. ಆದರೆ ಈಗ ವಾಕ್ಯ ಓದ್ಬೇಕಾದ್ರೆ ಗೊತ್ತಾಗುತ್ತೆ, ಯೇಸುಸ್ವಾಮಿ ಹೇಳ್ತಾರೆ, ನಾನಿವಾಗ ಇಲ್ಲಿ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀನಿ, ನಾನಿವಾಗ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಅಂದಾಗ ಇವರು ಭಾಳ ನಿರಾಶರಾದರು. ಇವ್ರಿಗಿವಾಗ ಒಂದು ರೀತಿಯಲ್ಲಿ ನಮಗೆ ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ಇವ್ರಿಗೆ ಅನ್ನಿಸ್ತು. ಎಲ್ಲರೂ ನಮಗಿದ್ದು ಕೊನೆಗೆ ಅವರೆಲ್ಲರೂ ಬಿಟ್ಟು ಹೋದರೆ ನಮ್ಗೆ ಯಾರೂ ಇಲ್ಲ ಎಂಬ ಮನೋಭಾವ ಬರುವ ಹಾಗೆ ಇಲ್ಲಿ ಅವ್ರಿಗನ್ನಿಸ್ತಾ ಇದೆ, ಈಗ ನಮಗೆ ಯಾರೂ ಇಲ್ಲ. ಯಾಕೆ? ಯೇಸು ಹೋಗ್ಬಿಟ್ರೆ ಇವರು ಇವಾಗ ತಮ್ಮ ಜನರ ಬಳಿಗೆ, ತಮ್ಮ ನಾಯಕರುಗಳ ಬಳಿಗೆ ಹೋದಾಗ ಅವ್ರು ಹೇಳ್ತಾರೆ, ನೀವು ಅವತ್ತು ನಾವೆಷ್ಟು ವಿರೋಧ ಮಾಡಿದ್ರು ನೀವು ಬಿಟ್ಟು ಯೇಸು ಹತ್ರ ಹೋದ್ರಲ್ಲ, ಈಗ ಹೆಂಗಾಯಿತು, ಈಗೇನಾಯಿತು? ಆದರೆ ಅನೇಕ ಸಂದರ್ಭಗಳಲ್ಲಿ ನಮ್ಮಲ್ಲಿ ಇರುವಂಥ ಅನೇಕರಿಗೂ ಇದೇ ಒಂದು ವೇದನೆ ಬರ್ತದೆ. ಯೇಸುಸ್ವಾಮಿ ನಂಬುವಂಥ ಸಮಯದಲ್ಲಿ ಸಮೂಹಕ್ಕೆ ಎದುರಾಗಿ ಬಂದುಬಿಟ್ಟಿರ್ತೀವಿ, ಕುಟುಂಬದವರ ವಿರೋಧದ ನಡುವೆ ನಾವು ಯೇಸುಸ್ವಾಮಿ ನಂಬಿರ್ತೀವಿ. ಆದರೆ ಅದರ ಮಧ್ಯದಲ್ಲಿ ಕರ್ತನನ್ನು ಆರಾಧಿಸುತ್ತಾ ಮುಂದೆ ಸಾಗುವಾಗ ನಮಗೆ ಬರುವಂಥ ಕಷ್ಟಗಳಲ್ಲಿ, ವೇದನೆಗಳಲ್ಲಿ ನಮ್ಮ ಪ್ರಿಯರ ಬಳಿಗೆ ನಾವು ಇದನ್ನು ಹಂಚ್ಕೊಂಡ್ರೆ ಅವ್ರು ಹೇಳ್ತಾರೆ, ನಾನು ಅವತ್ತೇ ಹೇಳಿದೆ ನಿನಗೆ ಈ ಯೇಸು ಅಂತ ಹೋಗಬೇಡ, ಈ ಯೇಸು ಅಂತ ಹೋಗಿ ಇವತ್ತೇನು ಲಾಭ ಆಯ್ತು ನಿನಗೆ, ಎಲ್ಲವನ್ನ ಕಳ್ಕೊಂಡಿದೆಯಲ್ಲ ಎಂಬ ಒಂದು ಯೋಚನೆ, ಮಾತುಗಳು ಅವರ ಬಾಯಿಂದ ಬರುವಾಗ ನಮ್ಮಲ್ಲಿ ಒಂದು ನಿರಾಶೆ ಉಂಟಾಗುತ್ತೆ. ನಾನು ಬಿಡಬಾರ್ದಾಗಿತ್ತು, ಯೇಸುವನ್ನು ಹಿಂಬಾಲಿಸಬಾರ್ದಾಗಿತ್ತು ಅಂತ. ಆದರೆ ಇವತ್ತು ಈ ವಾಕ್ಯದ ಆಧಾರದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ, ಯೇಸು ನಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ, ನಾನು ನಿನ್ನನ್ನು ಅನಾಥನಾಗಿ ಬಿಡೋದಿಲ್ಲ, ನಾನು ನಿಮ್ಮನ್ನು ಅನಾಥರಾಗಿ ಬಿಡೋದಿಲ್ಲ, ನಾನು ನಿಮ್ಮ ಬಳಿಗೆ ಬರ್ತೇನೆ. ಪ್ರಿಯ ದೇವರ ಮಕ್ಕಳೇ, ನೀವು ಯೇಸುಸ್ವಾಮಿ ಹಿಂಬಾಲಿಸಿದ್ದು ಒಂದು ನಷ್ಟವಲ್ಲ, ಅದೊಂದು ತಪ್ಪಾದಂತಹ ಒಂದು ತೀರ್ಮಾನವಾಗಿರಲಿಲ್ಲ ಅನ್ನೋದು ಗೊತ್ತಾಗೋದು ಯಾವಾಗ ಗೊತ್ತಾ? ಯೇಸುವಿನ ಆ ಸಾನ್ನಿಧ್ಯವನ್ನು ಅನುಭವಿಸುವಾಗ. ಒಂದು ವೇಳೆ ಈ ಲೋಕದವರು ನಮ್ಮಿಂದ ದೂರ ಆಗಿರಬಹುದು, ಆದರೆ ನಮ್ಮ ಸಂಗಡ ಇದ್ದು ನಮಗೆ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಬೆಳಗಿನ ಸಮಯದಲ್ಲಿ ಕರ್ತನಲ್ಲಿ ಆಶ್ರಯಿಸಿ ದೇವರ ಮುಖವನ್ನು ನೋಡುತ್ತಾ ಮುಂದೆ ಸಾಗುವಂಥ ದೇವರ ಮಗುವೆ, ಒಂದು ವೇಳೆ ಆರ್ಫನ್ ಥರ ನನಗೆ ಯಾರೂ ಇಲ್ಲ ಅಂತ ಯೋಚನೆ ಮಾಡ್ತಾ ಇರುವಂಥ ಒಂದು ಅನುಭವ ನಿನ್ನಲ್ಲಿರ್ಬೋದು. ನಿನ್ನ ಕುಟುಂಬ ವರ್ಗದವರು, ನಿನ್ನ ಸಂಬಂಧಿಕರು, ನಿನ್ನ
ತಂದೆ ತಾಯಿಗಳು ಯಾರು ನಿನಗೆ ವಿರುದ್ಧವಾಗಿದ್ದರು, ನಿರಾಶೆ ಪಡೋದು ಬೇಡ. ನಿನಗಾಗಿ ಇಳಿದು ಬರುವಂತಹ ಒಬ್ಬ ದೇವರಿದ್ದಾನೆ. ನಿನಗಾಗಿ ಅದ್ಭುತ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನಲ್ಲಿ ನೀನು ಆಶ್ರಯಿಸುವುದಾದರೆ, ಆತನ ಮುಖವನ್ನು ನೀನು ನೋಡುವುದಾದರೆ, ನಿನಗೋಸ್ಕರ ಇಳಿದು ಬರುವಂತಹ ಒಬ್ಬ ದೇವರಿದ್ದಾನೆ. ನಿನಗಾಗಿ ಬರುವಂತಹ ಕರ್ತನೂ ಇದ್ದಾನೆ. ಈ ದಿವಸ ಕರ್ತನಿಗೆ ಹೇಳು, ಸ್ವಾಮಿ ನನಗೋಸ್ಕರ ನೀನು ಇಳಿದು ಬಂದದಕ್ಕಾಗಿ ಸ್ತೋತ್ರ. ಮನುಷ್ಯರು ಎಲ್ಲರೂ ನಮ್ಮನ್ನು ಕೈ ಬಿಡ್ತಾರೆ, ಆದರೆ ಕೈ ಬಿಡದೆ ನಮ್ಮ ಸಂಗಡ ಇರುವಂತಹ ಒಬ್ಬ ದೇವರಿದ್ದಾನೆ. ನಾನು ನಿನ್ನ ಸಂಗಡ ಇದ್ದೇನೆ ಎಂದು ವಾಗ್ದಾನ ಮಾಡಿದಂತಹ ಆ ದೇವರ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ. ನಿನ್ನನ್ನು ಕೈ ಬಿಡದೆ ಇಲ್ಲಿವರೆಗೆ ನಡೆಸಿದ ದೇವರು ನಿನ್ನ ಮುಂದೆ ನಿನಗೆ ಅವಮಾನ ಮಾಡುವ, ನಿಂದೆ ಮಾಡುವವರ ಮುಂದೆಯೇ ನಿನ್ನ ತಲೆ ಎತ್ತು ನಿಲ್ಲುವ ಹಾಗೆ ಮಾರ್ಪಡಿಸುವಂಥ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನಲ್ಲಿ ಆಶ್ರಯಿಸು. ಆತನು ನಿನ್ನ ಸಂಗಡ ಬರ್ತಾನೆ, ನಿನ್ನ ಬಳಿಗೆ ಬಂದು ನಿನಗೆ ಸಹಾಯ ಮಾಡ್ತಾನೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ಇದುವರೆಗೂ ನಿನ್ನ ಸಾನ್ನಿಧ್ಯದಕ್ಕಾಗಿ ಸ್ತೋತ್ರ. ಅಪ್ಪ, ನಿನ್ನ ಮಕ್ಕಳ ಜೀವಿತದಲ್ಲಿ ಎಲ್ಲರನ್ನ ಬಿಟ್ಟು, ಎಲ್ಲ ಕಾರ್ಯಗಳನ್ನ ಬಿಟ್ಟು ನಿನ್ನ ಹಿಂಬಾಲಿಸಿದಂತಹ ಅವರ ಜೀವಿತದಲ್ಲಿ ಅನಾಥತ್ವ ಒಂದು ಕರ್ತನೆ ಅವರಿಗೆ ಅನ್ನಿಸ್ತಾ ಇದ್ದರೆ, ನೀನು ಅವರ ಸಂಗಡ ಬಂದು ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ಎಂಬ ನಿನ್ನ ವಾಗ್ದಾನದ ನಿಮಿತ್ತ ಅವ್ರನ್ನ ದೃಢಪಡಿಸಿ ಮುನ್ನಡೆಸಿ ಆಶೀರ್ವದಿಸು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.